ನಕ್ಷತ್ರ ಅಕಾಡೆಮಿ ಆಫ್ ಆರ್ಟ್ಸ್ ಮಲ್ಟಿ ಟ್ಯಾಲೆಂಟ್ ಕ್ರಿಯೇಟರ್ಸ್ ವತಿಯಿಂದ ಸುಗಮ ಸಂಗೀತ ತರಬೇತಿ ಕಾರ್ಯಕ್ರಮ ಹಾಗೂ ಕಲಾವಿದರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಹಿರಿಯ ಪತ್ರಕರ್ತರಾದ ಅಂಶಿ ಪ್ರಸನ್ನ ಕುಮಾರ್ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮವು ಕುವೆಂಪು ನಗರದ ಸರಸ್ವತಿ ರಸ್ತೆಯ ನಕ್ಷತ್ರ ಸಭಾಂಗಣದಲ್ಲಿ ನಡೆಸಲಾಗಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಧಾ ಕ್ರಿಯೇಷನ್ಸ್ ಆನಂದ ಶೆಟ್ಟಿ ಅವರು ವಹಿಸಿದ್ದು, ಮುಖ್ಯ ಅತಿಥಿಗಳಾಗಿ ಮನೋಶಾಸ್ತ್ರಜ್ಞೆ ಡಾಕ್ಟರ್ ರೇಖಾ ಮನಶಾಂತಿ, ಸ್ತ್ರೀರೋಗ ತಜ್ಞೆ ಡಾಕ್ಟರ್ ರೇಖಾ ಅರುಣ್ ಭಾಗವಹಿಸಿದ್ದು, ಕಾರ್ಯಕ್ರಮದಲ್ಲಿ ಕೆಎಂಪಿಕೆ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ವಿಕ್ರಮ್ ಅಯ್ಯಂಗಾರ್, ಕೆಪಿಎ ಡಿವೈಎಸ್ಪಿ ಕುಮಾರ್, ಜಯದೇವ ಆಸ್ಪತ್ರೆ ವೈದ್ಯ ಡಾಕ್ಟರ್ ಕೆಆರ್ ಮಂಜುನಾಥ್, ಅಂತಾರಾಷ್ಟ್ರೀಯ ಖ್ಯಾತ ಗಾಯಕರಾದ ಅಮ್ಮ ರಾಮಚಂದ್ರ ಸೇರಿದಂತೆ ಅನೇಕ ವಿಶೇಷ ಆಹ್ವಾನಿತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಮನೋಶಾಸ್ತ್ರಜ್ಞೆ ಡಾಕ್ಟರ್ ರೇಖಾ ಮನಶಾಂತಿ, ಸ್ತ್ರೀರೋಗ ತಜ್ಞೆ ಡಾಕ್ಟರ್ ರೇಖಾ ಅರುಣ್ ರವರು ಸಂಗೀತದಿಂದ ಅನೇಕ ಮನಸ್ಸಿನ ಒತ್ತಡಗಳು ನಿವಾರಣೆಯಾಗುತ್ತದೆ. ಇದರ ಹಿನ್ನೆಲೆಯಲ್ಲಿ ನಕ್ಷತ್ರ ಅಕಾಡೆಮಿಯವರು ಸಂಗೀತ ತರಬೇತಿ ಕಾರ್ಯಕ್ರಮ ಹಾಗೂ ಕಲಾವಿದರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಸಂತೋಷದ ವಿಷಯವಾಗಿದೆ. ಅಷ್ಟೇ ಅಲ್ಲದೆ ಇಂತಹ ಸಣ್ಣ ಪುಟ್ಟ ವೇದಿಕೆಗಳಿಂದ ಹಲವು ಸಂಘ ಸಂಸ್ಥೆಗಳು ಕಲಾವಿದರನ್ನು ಪ್ರೋತ್ಸಾಹಿಸಿ ಬೆಳೆಸುವ ಕಾರ್ಯದಲ್ಲಿ ತೊಡಗಿದೆ. ಇಂತಹ ಅಕಾಡೆಮಿಗಳು ಕಲಾ ರಸಿಕರನ್ನು ಬೆಳೆಸುವ ದೃಷ್ಟಿಯಿಂದ ಹೆಮ್ಮರವಾಗಿ ಬೆಳೆಯಬೇಕು. ಪ್ರತಿಯೊಬ್ಬ ಮನುಷ್ಯನು ತನ್ನ ದೈನಂದಿನ ಚಟುವಟಿಕೆಗಳಲ್ಲಿ 15 ನಿಮಿಷಗಳ ಕಾಲ ಸಂಗೀತಕ್ಕಾಗಿ ಸಮಯವನ್ನು ಮೀಸಲಿಟ್ಟರೆ ಇಡೀ ದಿನದ ತಮ್ಮ ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಳಬಹುದು. ಅಷ್ಟೇ ಅಲ್ಲದೆ ರಾಗದಿಂದ ರೋಗವನ್ನು ಹೋಗಲಾಡಿಸುವ ಶಕ್ತಿ ಇದೆ. ಇದನ್ನು ನಾವು ವೈದ್ಯರಾಗಿ ಪ್ರತಿಯೊಬ್ಬ ರೋಗಿಗೂ ಸಲಹೆ ನೀಡುತ್ತೇವೆ ಎಂದು ಮಾತನಾಡಿದರು. ಇದೇ ವೇಳೆ ಅಕಾಡೆಮಿಯ ಮುಖ್ಯಸ್ಥರು ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ತಮ್ಮ ಸಂತಸವನ್ನ ಹಂಚಿಕೊಂಡರು. ಜನ ಚೈತನ್ಯ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದಂಥ ಸಂಸ್ಥಾಪಕರಾದಂಥ ನಮ್ಮ ಲಕ್ಷ್ಮಣ್ ಸರ್ ಅವರ ಧ್ವನಿಯಲ್ಲಿ ಒಂದು ಗೀತೆಯನ್ನು ಕೇಳೋಣ. ಇವತ್ತು ಬಹಳ ಅದ್ಭುತವಾದ ಒಂದು ಕಾರ್ಯಕ್ರಮ. ನಮ್ಮ ನಕ್ಷತ್ರ ಅಕಾಡೆಮಿಯಿಂದ ಸಂಗೀತ ಸಂಜೆ ಅಂದರೆ ಸಂಗೀತದ ಒಂದು ಕಾರ್ಯಕ್ರಮದ ಉದ್ಘಾಟನೆ. ಈ ಕಾರ್ಯಕ್ರಮ ಪ್ರತಿಯೊಬ್ಬ ನಾಗರಿಕರಿಗೂ ಸೀಮಿತವಾಗಿದೆ, ಕಲಾರಸಿಕರಿಗೂ ಸೀಮಿತವಾಗಿದೆ. ಯಾರು ಕಲೆಯನ್ನು ಜೋಡಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾರೋ ದಯವಿಟ್ಟು ಈ ಅಕಾಡೆಮಿಗೆ ಬಂದು ಒಂದು ಕಲೆಯನ್ನು ಕಳೆಯುವ ಅವಕಾಶ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಗುರುಗಳಾದ ಅಮ್ಮ ರಾಮಚಂದ್ರ ಅವರ ಕೈಯಲ್ಲಿ ನಾವು ಕಲಿತೇವೆ ಅನ್ನೋದು ಬಹಳ ಅದ್ಭುತವಾದದ್ದು. ಮನೋವಿಜ್ಞಾನಿಯಾಗಿ ಹೇಳುವ ಒಂದೇ ಒಂದು ಮಾತು, ನಿಮ್ಮೆಲ್ಲರಿಗೂ ಸಂಗೀತ ಅನ್ನೋದು ಅಷ್ಟು ಚೆಂದ. ಸಂಗೀತದಲ್ಲಿ ಇರುವ ಒಂದು ಧೈರ್ಯ ಆಗಿರ್ಬೋದು, ಅದರ ಕಲೆ ಆಗಿರ್ಬೋದು, ಅದರಲ್ಲಾಗಿರುವ ಒಂದು ವೈಬ್ಸ್ ಆಗಿರ್ಬೋದು, ಅದು ಬಹಳ ಅದ್ಭುತ. ಮ್ಯೂಸಿಕ್ ಈಸ್ ಎವ್ರಿಥಿಂಗ್ ಅಂತ ಹೇಳ್ತೀವಿ. ನಿಜವಾಗ್ಲೂ ಈ ಒಂದು ಮ್ಯೂಸಿಕ್ ಎನ್ನುವ ಕಲೆಯನ್ನು ನೀವು ಅಳವಡಿಸ್ಕೊಳ್ಳಿ. 10-20 ನಿಮಿಷಗಳ ಒಂದು ಕಾಲ, ಒಂದು ಸದಾವಕಾಶವನ್ನು ದಯವಿಟ್ಟು ನಿಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಇಟ್ಕೊಳ್ಳಿ ಅಂತ ಮನೋವಿಜ್ಞಾನಿಯಾಗಿ ನನ್ನ ವಾಯ್ಸ್ ನಿಮ್ಮೆಲ್ಲರಿಗೂ ಬಹಳ ಅದ್ಭುತವಾದ ಒಂದು ಸಂಗೀತದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಕೇಳಿ, ಆನಂದಿಸಿ, ಆಲಾಪಿಸಿ, ನೀವು ಕಲ್ತ್ಕೊಳ್ಳಿ, ಅದನ್ನು ಸ್ಪ್ರೆಡ್ ಮಾಡಿ. ಧನ್ಯವಾದಗಳು. ಇವತ್ತು ಆ್ಯಕ್ಚುಲಿ ತುಂಬ ಜನಕ್ಕೆ ನಾವು ಸನ್ಮಾನ ಮಾಡಿದ್ವಿ. ಅದ್ರ ಉದ್ದೇಶನೂ ಏನಿರುತ್ತೆ ಅಂತಂದರೆ ಅವ್ರಿಗಿನ್ನೂ ಹೆಚ್ಚು ಸಂಗೀತ ಹಾಡಬೇಕು, ಅದ್ರ ಕಡೆ ಒಲವು ತುಂಬ ಮೂಡುತ್ತೆ. ಆಮೇಲೆ ಮೂರವರು ನಾನು ಸ್ತ್ರೀ ರೋಗ ಹಾಗೂ ಪ್ರಸೂತಿ ತಜ್ಞೆಯಾಗಿ ಇನ್ನೊಂದು ಹೇಳ್ತೀನಿ. ನಾನು ಆಗಲೇ ಹೇಳ್ದಂಗೆ ರಾಗದಿಂದ ರೋಗ ನಿವಾರಣೆ ಆಗುತ್ತೆ ಅನ್ನೋ ಹಾಗೆ ನಾವು ಪ್ರತಿಯೊಂದು ಪೇಷಂಟ್ಸ್ಗಳನ್ನ ಟ್ರೀಟ್ ಮಾಡ್ತೀವಿ. ಆದ್ರೂ ಅಟ್ ದ ಎಂಡ್ ಆಫ್ ದ ಡೇ ನಾವು ಆ ಒಂದು ಸ್ಟ್ರೆಸ್ ರಿಲೀಫ್ಗೆ ಸಂಗೀತ ಕೇಳಿಸ್ಕೊಳ್ಳೋದಾಗಲಿ ಹಾಡೋದಾಗಲಿ ಅದರಿಂದ ತುಂಬ ನಮಗೆ ಮನಸ್ಸಿಗೆ ಡಿಸ್ಟ್ರೆಸ್ ಆಗುತ್ತೆ ಅನ್ನೋದಕ್ಕೆ ನಾನು ಇವಾಗ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಈ ನಕ್ಷತ್ರ ಸಂಸ್ಥೆಯ ವ್ಯವಸ್ಥಾಪಕಿ. ನನ್ನ ಹೆಸರು ಮೋಹನ ಕುಮಾರಿ. ಬಹಳ ವರ್ಷಗಳಿಂದ ಈ ಥರದ್ದೊಂದು ಸಂಸ್ಥೆ ಮಾಡಬೇಕು ಅನ್ನೋದು ಬಹಳ ಕನಸಾಗಿತ್ತು. ಇವಾಗ ನಮ್ಮ ಜೊತೆಲಿರೋರು ಎಲ್ಲರ ಸಹಕಾರದಿಂದ ಇದು ಸಾಧ್ಯವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಜೊತೆಲಿರೋರು ಹಲವಾರು ವೃತ್ತಿಗಳಲ್ಲಿದ್ದಾರೆ. ಡಾಕ್ಟ್ರ್ ಇದ್ದಾರೆ, ಲಾಯರ್ ಇದ್ದಾರೆ, ಸಣ್ಣದರಿಂದ ದೊಡ್ಡ ಮಟ್ಟದಲ್ಲೂ ಇದ್ದಾರೆ. ಎಲ್ಲರೂ ಸಂಗೀತ ಪ್ರೇಮಿಗಳು. ಸಂಗೀತ ಪ್ರೇಮಿಗಳಿಗೋಸ್ಕರನೇ ನಾನು ಇದೊಂದನ್ನು ಒಂದು ಸಂಸ್ಥೆ ಹುಟ್ಟು ಹಾಕಬೇಕು ಅಂತ ಅಂದ್ಕೊಂಡು ಅದನ್ನು ಇವಾಗ ಅನುಷ್ಠಾನ ಮಾಡಿದ್ದೀನಿ.
ನಮ್ಮ ಈ ನಕ್ಷತ್ರ ಸಂಸ್ಥೆ ಅನ್ನೋದು ಶುರು ಆಗಿದ್ದು ಜೂನ್ 30ನೇ ತಾರೀಕಿಂದ. ಈಗ ಮೇಡಮ್ ಹೇಳ್ದಂಗೆ ಇದೊಂದು ಸಣ್ಣ ಕೂಸು, ಈಗ 2 ತಿಂಗಳು ಮಗು. ನಿಮ್ಮೆಲ್ಲರ ಆರೈಕೆಯಿಂದ ಇದು ಉತ್ತಮ ರೀತಿಯಲ್ಲಿ ಬೆಳೀಲಿ ಅಂತ ಆಶಿಸ್ತೀನಿ. ನಮ್ಗೆ ತುಂಬ ಖುಷಿ ಆಗ್ತಿದೆ. ಇವತ್ತು ನಮ್ಮ ಮೈಸೂರಲ್ಲಿ ಎಷ್ಟೋ ಸಂಸ್ಥೆಗಳು ಬೆಳಿಗ್ಗೆ ಹುಟ್ಟುತ್ತವೆ, ಸಂಜೆ ಸತ್ತೋಗ್ತವೆ. ಆದರೆ ಈ ಸಂಸ್ಥೆ ನಕ್ಷತ್ರ ಅಂತ ಇಟ್ಟೋದ್ರಿಂದ ಸದಾಕಾಲ ನಮ್ಮ ಬೆಳಕಾಗಿ ಇರಲಿ ಅನ್ನೋದು ನನ್ನ ಖುಷಿ. ಅದರಲ್ಲೂ ಈ ಸಂಸ್ಥೆಯಲ್ಲಿ ನನ್ನನ್ನು ಗುರುವಾಗಿ ಸ್ವೀಕರಿಸಿದ್ದಾರೆ. ನಾನು ಸದಾಕಾಲ ನಾನು ಪ್ರಾಮಾಣಿಕವಾಗಿ ಸರ್, ಯಾರು ದೊಡ್ಡವರು ಯಾರು ಚಿಕ್ಕವರು ಅನ್ನೋದನ್ನೇ ನನ್ನ ಗುರುತನ ಏನಿದೆ, ಅವರು ಯಾರೇ ಇರಲಿ ಸರ್, ನನಗೆ ಗೊತ್ತಿರೋರಾಗಿ ಗೊತ್ತಿಲ್ಲದೆ ಇರೋರಾಗಲಿ ನನ್ನೊಳಗೆ ಎಷ್ಟು ಕಲೆ ಇದೆ. ತತ್ವಪದ, ಗೀಗಿಪದ, ಜನಪದ, ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆ, ವಚನಗಳು, ಕೀರ್ತನೆಗಳು, ದೇಶಭಕ್ತಿ ಗೀತೆಗಳು, ರೈತ ಗೀತೆಗಳು, ಶೋಕಗೀತೆಗಳು ಮತ್ತು ಮಕ್ಕಳ ಶಿಶು ಗೀತೆಗಳು, ಎಲ್ಲ ಪ್ರಕಾರದ ಗೀತೆಗಳನ್ನು ನಾನು ಈ ಸಂಸ್ಥೆಯಿಂದ ಕಲಿಸಿ ನಾನೊಬ್ಬ ಇಂಟರ್ನ್ಯಾಷನಲ್ ಆದರೆ ಸಾಲಲ್ಲ, ಸಾವಿರಾರು ಜನ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರಾಗಲಿ ಅನ್ನೋದೇ ನನ್ನ ಖುಷಿ ಆಗ್ತಿದೆ ಸರ್.